ನೋಡಿ ಈಗ ಈ ಕೊರೋನಾ ಇಷ್ಟು ದೊಡ್ಡ ಪ್ರಮಾಣದ ದಾಳಿ ಇಡ್ತಿದೆ ಅನ್ನುವಂಥ ಮಾತುಗಳಿದೆ. ಜೊತೆಗೆ ಬ್ರಿಟನ್ ಭೂತ ಬೇರೆ ಕಾಡುತ್ತೆ ಅನ್ನುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಆರೋಗ್ಯ ಇಲಾಖೆ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಏನೇನು ಕ್ರಮ ಕೈಗೊಳ್ಳಬೇಕು ಏರ್ಪೋರ್ಟ್ಗಳಲ್ಲಿ ಇನ್ನೂ ಆಗಿಲ್ಲ. ವಿದೇಶದಿಂದ ಬರೋರಿಗೆ ಕಾಟಾಚಾರದ ಕೋವಿಡ್ ಟೆಸ್ಟಿಂಗ್ ಮಾತ್ರ ಆಗ್ತಾ ಇದೆ. ಈ ಸೀಲ್ಗಿಲ್ ಹಾಕುವಂಥದ್ದು ಇದೆಯಲ್ಲ, ಅದು ಅಪ್ಪಿ ತಪ್ಪಿ ಅವ್ರು ಮಾಡಲ್ಲ. ಅಂದರೆ ಇವ್ರು ಮಾಡುವಂಥ ತಪ್ಪುಗಳು, ಇವ್ರು ಇಡುವಂಥ ತಪ್ಪು ಹೆಜ್ಜೆಗಳಿದೆಯಲ್ಲ, ಅದೇ ಏನಾದರೂ ಮುಂದೆ ಅಪಾಯ ತಂದಿಟ್ಟರು ಕೂಡ ಆಶ್ಚರ್ಯ ಇಲ್ಲ. ಹಿಂದೆ ನಾವು ಮಾಡಿರುವಂಥ ತಪ್ಪುಗಳಿದೆಯಲ್ಲ, ಆ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಮಾತನ್ನು ನಾವು ಹೇಳ್ತಾನೇ ಇದ್ದೀವಿ. ಆದರೆ ಯಾರು ಕೂಡ ಕಿವಿ ಮೇಲೆ ಹಾಕೊಳ್ಳುವಂಥ ಸ್ಥಿತಿನಲ್ಲಿ ಇಲ್ಲ. ಯಾಕಂದರೆ ಈ ಕಾಟಾಚಾರದ ಟೆಸ್ಟಿಂಗ್ ಏನೋ ಮಾಡ್ತಾರೆ, ಆದರೆ ಕೈಗೆ ಸೀಲ್ ಹಾಕಬೇಕಲ್ಲ, ಅದನ್ನು ಹಾಕಲ್ಲ ಇವರು, ಹಾಗೆ ಕಳಿಸ್ತಾ ಇದ್ದಾರೆ. ಅಂದರೆ ಅದರ್ಥ ಈಗೇನಾದರೂ ಬಂದಿರುವಂಥವ್ರು ಪಕ್ಕಾ ಕ್ವಾರಂಟೈನಲ್ಲಿ ಇರಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಆಗಲ್ಲ. ಇನ್ಮೇಲಿಂದ ಜನ ಓಡಾಡ್ತಾರೆ, ನಮಗೇನೂ ಆಗಿಲ್ಲ ಅನ್ನುವಂಥ ಮನೋಭಾವನೆ ಇರುತ್ತೆ ಜನಗಳಿಗೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ದೃಶ್ಯಾವಳಿಗಳು ಅತ್ಯಂತ ಸಹಜ. ಬರ್ತಾರೆ, ಟೆಸ್ಟ್ ಮಾಡಿಸ್ಕೊತಾರೆ ಕಾಟಾಚಾರದ್ದು, ಅಲ್ಲಿಂದ ಹೊರಡ್ತಾರೆ. ಆರೋಗ್ಯ ಸಿಬ್ಬಂದಿಗಾದರೂ ಅಟ್ಲೀಸ್ಟ್ ಬೇಡವಾ? ಆರೋಗ್ಯ ಇಲಾಖೆಗಾದರೂ ಅಟ್ಲೀಸ್ಟ್ ತಲೆ ಬೇಡವಾ? ಜವಾಬ್ದಾರಿ ಬೇಡವಾ? ಅಟ್ಲೀಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಏನು ಎತ್ತ ಟೆಸ್ಟ್ ಮಾಡೋದು, ಹಾಗೆ ಕಳಿಸೋದು. ಹಿಂಗಾದ್ರೆ ಏನಾದರೂ ನಾವು ಸರಿ ಮಾಡೋಕ್ಕೆ ಸಾಧ್ಯೇನ್ರಿ ವ್ಯವಸ್ಥೆನ? ಮತ್ತೊಂದಿಷ್ಟು ಹಚ್ಕೊಂಡು ಮತ್ತೊಂದಿಷ್ಟು ರೋಗ ರುಜಿನಗಳು ಬಂದು ಕಷ್ಟಪಡುವಂಥವ್ರು ಇನ್ನಷ್ಟು ಪಡಬಾರದು ಕಷ್ಟಪಟ್ಟು ಇದೇ ಆಗೋದು ಕಥೆ. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಕೆಲವರು ಟೆಸ್ಟ್ ಆಗುತ್ತೆ, ಟೆಸ್ಟ್ ಆದಮೇಲೆ ಏನು ಅಂದರೆ ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಅದಾದಮೇಲೆ ಏನು ಅಂದರೆ ಸೀಲ್ ಹಾಕಿರಲ್ಲ, ಏನಿಲ್ಲ, ಇವ್ರು ಕ್ವಾರಂಟೈನಲ್ಲಿ ಇರಬೇಕು ಇಲ್ಲ ಅನ್ನುವಂಥದ್ದು. ಇದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಧಿಕಾರಿಗಳು? ಇವ್ರಿಗೆ ಏನಾದರೂ ಗೊತ್ತಿದೆಯೋ ಗೊತ್ತಿಲ್ವೋ, ಏನು ಕತೆ ಇವ್ರದ್ದು? ಖಂಡಿತ ರಂಗನಾಥ್, ಈಗ ಏನು ವಿದೇಶಗಳಿಂದ ಸಾವಿರಾರು ಜನ ಪ್ರತಿನಿತ್ಯ ಬರ್ತಾನೆ ಇದ್ದಾರೆ. ಜೊತೆಗೆ ಬಂದಂತವರು ಏನು 3 ದಿನಗಳಿಂದ ತಗೊಂಡಂತ ಒಂದು ನೆಗೆಟಿವ್ ರಿಪೋರ್ಟ್ ನ ತೆಗೆದುಕೊಂಡು ಇಲ್ಲಿ ತೋರಿಸಿ ಹೊರ ಬರ್ತಾ ಇದ್ದಾರೆ. ಅಥವಾ ಹೊರ ಬರ್ತಾ ಇರ್ತಕ್ಕಂಥವ್ರಿಗೆ ಅವ್ರ ಬಗ್ಗೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಕಂಡು ಬರ್ತಾ ಇರ್ತದೆ ದೃಶ್ಯಗಳು. ಯಾಕಂದ್ರೆ ಈ ಹಿಂದೆ ಏನು ವಿದೇಶಗಳಿಂದ ಬಂದಂತವ್ರಿಗೆ ಆ ಕೈ ಮೇಲೆ ಒಂದು ಸ್ಟಾಂಪಿಂಗ್ ಅನ್ನ ಮಾಡಿ ಅವ್ರು 7 ದಿನಗಳ ಕಾಲ ಮನೆಯಲ್ಲಿ ಇರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟು ಕಳಿಸ್ತಾ ಹೋಗ್ತಾ ಇದ್ರು. ಆದ್ರೆ ಏನ್ ಈ ಬಾರಿ ಬರ್ತಾ ಇರ್ತಕ್ಕಂಥ ವಿದೇಶಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸ್ಟಾಂಪಿಂಗ್ ಅನ್ನ ಮಾಡ್ತಾ ಇಲ್ಲ. ಆ ಜೊತೆಗೆ ಏನು ಅವ್ರ ಮೊಬೈಲ್ ಮತ್ತು ವಿಳಾಸ ನಂಬರ್ ಅನ್ನು ತೆಗೆದುಕೊಂಡು ಮಾತ್ರ ಮನೆಗೆ ಕಳಿಸ್ಕೊಡ್ತಾರೆ. ಏನ್ ಮನೆಗಳಿಗೆ ಹೋದಂತವ್ರಿಗೆ ಅಲ್ಲಿ ಸ್ಥಳೀಯ ಸಿಬ್ಬಂದಿಗೆ ನಾವು ಸೂಚನೆಯನ್ನು ಕೊಡ್ತೀವಿ, ಅವರು ಫಾಲೋ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಏನು ಬೆಳಗ್ಗೆ ಒಂದು ರೌಂಡ್, ಸಂಜೆ ಒಂದು ರೌಂಡ್ ಹೋಗಿ ಬಂದಂತ ನಂತರ ಸಿಬ್ಬಂದಿ ಮತ್ತೆ ಅವ್ರನ್ನ ಯಾರು ಗಮನಿಸೋದಿಲ್ಲ. ಜೊತೆಗೆ ಅವರು ಊರೆಲ್ಲ ಸುತ್ತಾಡ್ಕೊಂಡು ಬಂದ್ರು ಸಹ ವಿದೇಶದಿಂದ ಬಂದಂತವ್ರು ಯಾರು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರ್ತಾ ಇಲ್ಲ. ಜೊತೆಗೆ ಅವ್ರು ಎಲ್ಲೇ ಸುತ್ತಾಡ್ಕೊಂಡು ಬಂದ ನಂತರ ಪಾಸಿಟಿವ್ ಬಂದ್ರೆ ಮತ್ತಷ್ಟು ಜನರಿಗೆ ಅದು ಹಬ್ಬಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ. ಹೀಗಾಗಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಏನು ಹಿಂದೆ ಮಾಡಿದಂತ ರೀತಿಯಲ್ಲಿ ಸ್ಟಾಂಪಿಂಗ್ ಅನ್ನ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಕೊಡಿ, ಅಲ್ಲಿ ಒಂದು 7 ದಿನಗಳ ಕಾಲ 15 ದಿನಗಳ ಕಾಲ ಕ್ವಾರಂಟೈನ್ ಮಾಡಿಸಿ ಅಲ್ಲಿ ಅವ್ರ ಬಗ್ಗೆ ನಿಗಾ ವಹಿಸಬೇಕು. ಈಗ ಒಂದು ಸ್ಟಾಂಪಿಂಗ್ ಆದ್ರೂ ಇದ್ರೆ ಜನ ಒಂದ್ ವೇಳೆ ಹೊರಗಡೆ ಬಂದು ಓಡಾಡಿದಾಗ ಅವ್ರನ್ನ ಹಿಡಿದು ಆರೋಗ್ಯ ಇಲಾಖೆ ಸಿಬ್ಬಂದಿ ಅಥವಾ ಪೊಲೀಸರಿಗೆ ಮಾಹಿತಿ ಕೊಟ್ಟು ಮನೆಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇದೀಗ ಬರ್ತಕ್ಕಂಥವ್ರು ಎಲ್ಲಿ ಸುತ್ತಾಡ್ತಾರೆ, ಎಲ್ಲಿಂದ ಬಂದಿದ್ದಾರೆ ಅಂತಕ್ಕಂಥ ಯಾವುದೇ ಮಾಹಿತಿ ಇರೋದಿಲ್ಲ. ಹೀಗಾಗಿ ಈಗಾಗಲೇ ಹೆಚ್ಚಿನ ಒಂದು ಸ್ಪೀಡ್ ಆಗಿ ಹಬ್ತಾ ಇರ್ತಕ್ಕಂಥ ಕೊರೋನಾ ವೈರಸ್ ಬಗ್ಗೆ, ಈಗ 2ನೇ ರೂಪಾಂತರಗೊಂಡಂತ ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತ ಸಹ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೆಲವರು ಎಲ್ಲಿದ್ದಾರೆ, ಏನು ಎತ್ತ ಪತ್ತೆ ಇಲ್ಲ ಇಲ್ಲಿ ತನಕ.